ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ಭಾನುವಾರದ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ನಮ್ಮೂರು ಹವೇರಹಳ್ಳಿ, ನಮ್ಮ ಪಕ್ಕದಲ್ಲೇ ಇರುವಂತಹ ಅಕ್ಕೂರು ಗ್ರಾಮ ಅಂದರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇರುವಂತಹ ಅಕ್ಕೂರು ಗ್ರಾಮದಲ್ಲಿ ಚನ್ನಪ್ಪಾಜಿ ಸೇವೆಯನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಮಂಗಡಳ್ಳಿಯ ಬೆಟ್ಟದಲ್ಲಿ ನೆಲೆಸಿರುವಂತಹ ಚನ್ನಪ್ಪಾಜಿಯವರು ಶಿವಶರಣರು ಶಿವಭಕ್ತರು ಆದಂತಹ ಚನ್ನಪ್ಪಾಜಿಯವರ ಸೇವೆಯನ್ನು 21 ವರ್ಷಗಳ ನಂತರ 10,000 ಜನಗಳಿಗೆ ಈ ದಿನ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುತ್ತಮುತ್ತಲೂ ಇರುವಂತಹ ಅಕ್ಕೂರು, ಹೊಸಳ್ಳಿ ಮತ್ತು ಹವೇರಹಳ್ಳಿ, ಮೋಳೆ ಮತ್ತು ಕೋಡಂಬಳ್ಳಿ, ಸಾದರಹಳ್ಳಿ, ಬಾಣಗಳ್ಳಿಯಲ್ಲಿ ಇರುವಂತಹ ಎಲ್ಲ ಊರಿನವರು ಈ ಒಂದು ಸೇವೆಗೆ ಮರಿ ಮತ್ತು ಕೋಳೆಗಳನ್ನು ಹರಕೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸುಮಾರು ವರ್ಷಗಳು ನಂತರ ಈ ಒಂದು ಸೇವೆಯನ್ನು ಮಾಡಲಾಗುತ್ತದೆ. ದಯವಿಟ್ಟು ಎಲ್ಲ ಮಂಡ್ಯ ಮತ್ತು ಚನ್ನಪಟ್ಟಣ ರಾಮನಗರದಿಂದ ಇರುವಂತಹ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಸೇವೆಯಲ್ಲಿ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಚನ್ನಪ್ಪಾಜಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ನಾವಾಗೆಲ್ಲ 1991 ಇಸ್ವಿಯಲ್ಲಿ ನಾವು 5ನೇ ಕ್ಲಾಸು 6ನೇ ಕ್ಲಾಸು ಓದ್ತಿರುವಂಥ ಸಮಯದಲ್ಲಿ ನಾವು ನಮ್ಮೂರಿಂದ ಸೈಕಲು ಮತ್ತು ನಡಿಗೆಯಲ್ಲಿ ಆ ಒಂದು ಊರಿಗೆ ನಾವು ವ್ಯಾಸಂಗವನ್ನು ಮಾಡೋಕ್ಕೆ ಹೋಗಲಾಗಿತ್ತು. ಪ್ರಾಥಮಿಕ ಶಾಲೆಯಲ್ಲಿ ನಾವೆಲ್ಲ ವ್ಯಾಸಂಗ ಮಾಡುವ ಟೈಮಲ್ಲಿ ಸುಮಾರು ಸುತ್ತಮುತ್ತಲಿನ ಹಳ್ಳಿ ಇಗ್ಲೂರು ಗ್ರಾಮ ಮತ್ತು ಕೋಡಮಳ್ಳಿ, ಹಾಗೆ ಈ ಕಡೆಯಿಂದ ಹೊಸಹಳ್ಳಿ, ಮಳೂರು ಪಟ್ಟಣ ಮತ್ತು ಮೊಗಳಿಂದ ಸುಮಾರು ಒಂದು 50-60 ವಿದ್ಯಾರ್ಥಿಗಳು, ಒಂದು ಊರಿನಲ್ಲೇ 50-60 ವಿದ್ಯಾರ್ಥಿಗಳು, ಅಲ್ಲಿಗೆ ಸುಮಾರು ಒಂದು 500-600 ಜನ ಸುತ್ತಮುತ್ತ ಹಳ್ಳಿಯಿಂದ ಆ ಊರಿಗೆ ಪ್ರಾಥಮಿಕ ಶಾಲೆಗೆ ವ್ಯಾಸಂಗ ಮಾಡೋಕ್ಕೆ ನಾವೆಲ್ಲ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಅಕ್ಕೂರು ಗ್ರಾಮದಲ್ಲಿ ಅನ್ನ ಹಾಕಿದ ಮನೆ ಮತ್ತು ಹೆಣ್ಮಕ್ಳಿರುವಂಥ ಮನೆ ಯಾವತ್ತೂ ಕೆಡಲ್ಲ ಅನ್ನೋದು ಸತ್ಯ. ಆ ಒಂದು ಮಾತು ನನಗೂ ಈಗ ನೆನಪಾಗ್ತಿದೆ. ನಾವೆಲ್ಲರೂ ಆಗ ತುಂಬ ಅನ್ನಕ್ಕೆ ತುಂಬ ಕಷ್ಟಪಡ್ತಾ ಇದ್ವಿ. ಆ ಟೈಮಲ್ಲಿ ನಾವೆಲ್ಲ ಶಾಲೆಗೆ ಮಧ್ಯಾಹ್ನದೊತ್ತು ನಾವು ವ್ಯಾಸಂಗ ಮಾಡೋ ಟೈಮಲ್ಲಿ ಅಲ್ಲಿರುವಂತಹ ಅಕ್ಕೂರಿನ ಜನಗಳು ನಮ್ಮ ಹೆಡ್ ಮಾಸ್ಟರ್ ಆದಂತಹ ರಾಮೇಗೌಡರ ಹತ್ರ ಹೋಗಿ, ಸರ್, ಈ ದಿನ ನಮ್ಮ ಮನೇಲಿ ಒಂದು ಮದುವೆ ಇದೆ, ನೆರವಿ ಇದೆ, ನಮ್ಮ ಮನೇಲಿ ಇವತ್ತು ನಮ್ಮ ತಂದೆಯವರ ಕಾರ್ಯ ಇದೆ, ಎಲ್ಲ ಮಕ್ಕಳನ್ನೂ ಇವತ್ತು ನಮ್ಮ ಮನೆಗೆ ಊಟ ಕಳಿಸಿ ಅಂತ ನಮ್ಮ ಹತ್ರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮನ್ನೆಲ್ಲ ಶಾಲೆಯಿಂದ ಮಧ್ಯಾಹ್ನ ಊಟಕ್ಕೆ ಅವರು ಕರ್ಕೊಂಡು ಹೋಗ್ತಾಯಿದ್ರು. ಅಂಥ ಸಮಯದಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಊಟ ಮಾಡಿ ಸಂತೋಷ ಪಡ್ತಾಯಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿ ಖುಷಿ ಪಡ್ತಾಯಿದ್ವಿ. ಹಾಗೆ ಚನ್ನಪ್ಪಾಜಿ ಸೇವೆಯವ್ರನ್ನು ಕೂಡ ಆಗ ಕೆರೆಯಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಕೂಡ ನಾವು ಬಾಲ್ಯದ ದಿನಗಳನ್ನು ಊಟ ಮಾಡಿ ಸಂತೋಷ ಪಡ್ತಾಯಿದ್ವಿ. ಆ ಒಂದು ದಿನ ನನಗೆ ಈಗ ಕೂಡ ನೆನಪಾಗ್ತಾ ಇದೆ. ಒಂದು ಮನೆಯಲ್ಲಿ ಒಂದು ಸ್ಕೂಲ್ ಮಕ್ಕಳಿಗೆ 500-600 ಜನಕ್ಕೆ ಒಂದು ಹೊತ್ತಿಗೆ ಊಟ ಕೊಡ್ತಾಯಿದ್ರು ಅಂದರೆ ಆ ಊರನ್ನ ನಾವು ಈ ದಿನ ನೆನೆಸ್ಕೋಬೇಕು. ಯಾಕೆಂದರೆ ಆಗಲೇ ಕೂಡ ಅದು ಸಮೃದ್ಧಿಯಾಗಿ ಬೆಳೆದಂತಹ ಒಂದು ಅಕ್ಕೂರು. ಆ ಒಂದು ಕ್ಷಣಗಳನ್ನ ನಾವು ಈಗ ಬಾಲ್ಯದಲ್ಲಿ ನೆನೆಸ್ಕೊಳ್ತಾ ಇದ್ದೀವಿ. ನಾವು ಕೂಡ ಆಗ ನಮ್ಮೂರಿಂದ ಏನೇ ತೊಗೋಬೇಕಾದ್ರೂ ಕೂಡ ನಾವು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ನಾವು ಪಕ್ಕದ ಊರಿಗೆ ಅಕ್ಕೂರಿಗೆ ಹೋಗಿ ನಾವೆಲ್ಲ ಸಾಮಾನುಗಳನ್ನ ತೊಗೊಬರ್ಬೇಕಾಗಲಿ ಅಥವಾ ಕಾರ್ಯಗಳಲ್ಲಿ ಊಟ ಮಾಡಿಕೊಂಡು ನಾವೆಲ್ಲ ಬಾಲ್ಯದ ದಿನಗಳಲ್ಲಿ ಅಲ್ಲಿ ನಾವು ತುಂಬ ಸಂತೋಷಕ್ಕೆ ಕಳೀತಾ ಇದ್ವಿ. ಆ ಒಂದು ಕ್ಷಣಗಳು ನನಗೀಗ ನೆನಪಾಗ್ತಾ ಇದೆ. ತಾವು ದಯವಿಟ್ಟುಗಳು ಎಲ್ಲ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬಂದು ಈ ದಿನ ಅಕ್ಕೂರಿನಲ್ಲಿ ನಡೆಯುವಂತಹ ಚನ್ನಪ್ಪಾಜಿ ಸೇವೆಯಲ್ಲಿ ಭಾಗವಹಿಸಿ ಊಟವನ್ನು ಮಾಡಿ ಎಲ್ಲ